ಸ್ಟಾರ್ಟ್ ಆಗಿದೆ ಸರ್ ಇವತ್ತು ವಿಡಿಯೋ ಕಾನ್ಫರೆನ್ಸ್ ಅಲ್ಲ, ಇಟ್ಸ್ ಹೋದ ಸತಿ ಏನು ವೆಬ್ಕಾಸ್ಟಿಂಗ್ ಅಂತೇಳಿ ಶುರು ಮಾಡಿದ್ವಿ. ಅದು ಒಳ್ಳೆ ರೀತಿಯಲ್ಲಿ ಎಲ್ಲ ಕಡೆನೂ ಚೆನ್ನಾಗಿ ನಡ್ತಾರೆ. ಲಾಸ್ಟ್ ಟೈಮು ಸಡನ್ನಾಗಿ ಎಕ್ಸಾಮ್ ಟೈಮಲ್ಲಿ ಮಾಡಿಬಿಟ್ವಿ ಅದನ್ನ. ಈ ಸತಿಗೆ ಇಡೀ ರಾಜ್ಯದಲ್ಲಿರ್ತಕ್ಕಂಥ DC ಅವರು, CEO ಅವರು, ಎಲ್ಲ ಲೆವೆಲ್ ಅಡ್ಮಿನಿಸ್ಟ್ರೇಷನು, ತಹಸೀಲ್ದಾರ್ ಇರ್ಬೋದು, ವಿತ್ ನಮ್ಮ ಡಿಪಾರ್ಟ್ಮೆಂಟು BOs ಇಂದ ಹಿಡಿದು DDPIs ಎಲ್ಲರೂ ಕೂಡ ಇನ್ವಾಲ್ವ್ ಆಗಿ ಮಾಡ್ತಾ ಇದ್ದಾರೆ. ಎಲ್ಲ ಕಡೆನೂ ಚೆನ್ನಾಗಿರುತ್ತೆ. ಬೆಳಗ್ಗೆ ನಾನು ಬೆಂಗಳೂರಿಂದ ಹೊರಡಬೇಕಾದ್ರೆ ಮಕ್ಕಳನ್ನು ಕೂಡ ಗೌರ್ಮೆಂಟ್ ಕಾಲೇಜಿಗೆ ಹೋಗಿ ಅವ್ರನ್ನ ಭೇಟಿ ಮಾಡಿ ಸುಮ್ಮನೆ ಕೇಳಿದೆ. ಎಲ್ಲ ಭಾಳ ಖುಷಿಯಾಗಿದ್ದಾರೆ, ಚೆನ್ನಾಗಿದ್ದಾರೆ. ಮತ್ತು 3 ಎಕ್ಸಾಮ್ ಪಾಲಿಸಿ ಮಾಡಿರೋದು ಖುಷಿ ಆಯಿತು. ಈ ಸ್ಟ್ರಿಕ್ಟ್ ಮಾಡಿರೋದು ಖುಷಿ ಇದೆ. ಮತ್ತು 3 ಎಕ್ಸಾಮ್ ಪಾಲಿಸಿ ಅಂದರೆ ಏನಾದರೂ ಅವ್ರಿಗೆ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಎಕ್ಸಾಮಲ್ಲಿ ಅಂತ ಹೇಳಿದ್ರೆ, ಸೇಮ್ ಇಯರಲ್ಲಿ ಅದೇ ವರ್ಷ 2ನೇ ಎಕ್ಸಾಮ್ ತಗೊಂಡು 3ನೇ ಎಕ್ಸಾಮ್ ತಗೊಂಡು, ಈಗ CBSE ಅವರೆಲ್ಲ ಅದನ್ನೇ ಕಾಪಿ ಮಾಡ್ತಾ ಇದ್ದಾರೆ, ವೆಬ್ಕಾಸ್ಟಿಂಗ್ ಮಾಡ್ತಾ ಇದ್ದಾರೆ. ಸೊ ಕೆಲಸನೂ ಭಾಳ ಕಮ್ಮಿ. ಇವಾಗ ಏನಾದ್ರು ಒಂದು ಕಡೆ ಕೂತ್ಕೊಂಡು ಇಡೀ ಜಿಲ್ಲೆದು ಒಂದು ರೂಮಲ್ಲಿ ಕೂತ್ಕೊಂಡು ಮತ್ತು ಅಲ್ಲಿರ್ತಕ್ಕಂಥ ಟೀಮ್ ಅವರು ನಮ್ಮ ಡಿಪಾರ್ಟ್ಮೆಂಟ್ ಅವ್ರ ಜೊತೆಗೆ ಕೂತ್ಕೊಂಡು ಮಾಡ್ತಾ ಇದ್ದಾರೆ. ಆಮೇಲೆ ಇಡೀ ರಾಜ್ಯದಲ್ಲಿ DC ಅವರು, CEO ಅವರು ಅವರೆಲ್ಲರೂ ಕೂಡ ಫೀಲ್ಡಿಗೆ ನಮ್ಮ ಜೊತೆಗೆ ಬಂದಿರೋದು ಭಾಳ ಅನುಕೂಲ ಆಗಿದೆ. ನಮಗೇನು ಯಾವುದೇ ಥರದ ಪ್ರೆಷರ್ ಇಲ್ಲ, ಒಳ್ಳೆ ರೀತಿಯಲ್ಲಿ ಚೆನ್ನಾಗಿ ನಡೀತಾ ಇದೆ. ನಾನು ಅವ್ರದ್ದು ನನಗೇನಂದ್ರೆ ಪಾಠ ಹೇಳ್ಕೊಡೋದು, ಸ್ಕೂಲಿಗೆ ಹೋಗೋದು, ಇದು ಮಾತ್ರ ಅವ್ರದ್ದು ಬಗ್ಗೆ ಗೊತ್ತಾಯ್ತು. ಇಲ್ಲ, ನಂಗೆ ಗೊತ್ತಿಲ್ಲ ಅದನ್ನ ಕಾನೂನಲ್ಲಿ ಏನಾದರೂ ವಯೋಲೇಷನ್ ಇದ್ರೆ ನನ್ನ ಡಿಪಾರ್ಟ್ಮೆಂಟಲ್ಲಿ ನಾನು ಅದಕ್ಕೆ ಹೇಳ್ಬೋದು. ಅದು ಪರ್ಸನಲ್ ನಾನು ತಗೊಂಡು ಕಿತ್ತಾಡಿರೋದನ್ನ ನಾನು ಉತ್ತರನೇ ಕೊಡಬಾರ್ದು. ಆ್ಯಕ್ಚುಲಿ ಕಿತ್ತಾಡ್ಕೊಳ್ಬೇಡಿ ಅಂತೀನಿ, ಯಾಕೆಂದರೆ ಶಿಕ್ಷಕರು ಯಾವಾಗಲೂ ಉದಾಹರಣೆ ಆಗಬೇಕು. ಅದನ್ನು ಅಷ್ಟು ಹೇಳ್ಬೋದಪ್ಪ, ಅದು ಬಿಟ್ಟು ಇನ್ನೇನು ಹೇಳೋದಕ್ಕೆ ಹೋಗೋದಿಲ್ಲ. ಚೆನ್ನಾಗಿದೆ. 7,16,000 ಚಿಲ್ಡ್ರನ್ ಮಕ್ಕಳು ಎಕ್ಸಾಮ್ ತಗೊಳ್ತಾ ಇದ್ದಾರೆ. ಹೋದ ಸತಿ 6,96,000 ಇತ್ತು. ನಮ್ಮ ಇಂಟೆನ್ಷನ್ ಏನು ಅಂದರೆ ಕಲಿಕೆನೂ ಚೆನ್ನಾಗಿ ಆಗಬೇಕು ಇದರಿಂದ, ಪ್ಲಸ್ ಮಕ್ಕಳು ಹೊರಗಿರಬಾರ್ದು, ಬಂದು ಎಕ್ಸಾಮ್ಸ್ ತಗೋಬೇಕು. ಶಾಲೆಗೆ ಅಡ್ಮಿಷನ್ ಮಾತ್ರ ಆಗೋದಲ್ಲ, ಶಾಲೆಗೆ ದಿನ ಬರಬೇಕು. ಆ ಥರ ಇದನ್ನ ಇನ್ವಾಲ್ವ್ಮೆಂಟ್ ಆಗಲಿ ಅಂತಲೇ DC ಅವರು, CEO ಅವರೆಲ್ಲ ಫೀಲ್ಡಿಗೆ, ಎಷ್ಟೋ ಕಡೆಗೆ DC ಅವರು, CEO ಅವರು ಅವರೇ ಕ್ಲಾಸ್ ತಗೊಳ್ತಾ ಇದ್ದಾರೆ. ಆ ಥರದ್ದೆಲ್ಲ ಇನ್ವಾಲ್ವ್ಮೆಂಟ್ ಆದಾಗ ಆಟೋಮೆಟಿಕಲಿ ಎಜುಕೇಶನ್ ಕ್ವಾಲಿಟಿ ಚೆನ್ನಾಗಿ ಆಗ್ತದೆ. ಕೆಲವೊಂದು ಡಿಸ್ಟ್ರಿಕ್ಟ್ಗಳಲ್ಲಿ ಕಡಿಮೆ ಆಗಿತ್ತು ಇಲ್ಲ, ಕೆಲವೊಂದಲ್ಲ. ಏನಾಗ್ತದೆ, ಎಕ್ಸಾಮಿನೇಷನ್ ಅನ್ನ ಪವಿತ್ರತೆಯನ್ನ ಕಾಪಾಡೋದಕ್ಕೆ ಈ ಡಿಸಿಷನ್ ಹೋದ ಸತಿ ತಗೊಂಡ್ವಿ. ಇದು ಒಳ್ಳೇದೋ ಕೆಟ್ಟದೋ ಹೇಳಿ. ಈಗ ಎಲ್ಲರೂ ಕೂಡ ಇಡೀ ದೇಶದಲ್ಲಿ ಅವಾಗ ಸ್ವಲ್ಪ ಕ್ರಿಟಿಸಿಸಮ್ ಆಗ್ತದೆ ಸ್ವಾಭಾವಿಕವಾಗಿ ಒಂದು ಹಾರ್ಡ್ ಡಿಸಿಷನ್ ತಗೊಂಡಾಗ. ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಏನಂದ್ರು, ಮಕ್ಕಳಿಗೆ ಕಾಪಿ ಹೊಡ್ತಕ್ಕಂಥ ಇದನ್ನ ನಾವು ಮಾಡಿಸಬಾರ್ದು. ಅದು ಹಿಂದೆ ಬಂದಿದೆ, ಹೆಂಗೆ ಬಂದಿದೆ ಅದು ಚರ್ಚೆ ಬೇಡ. ಈಗ ನಾವಿದ್ದೀವಿ, ಒಳ್ಳೇದು ಕೊಡಬೇಕು. ಡ್ರಾಪ್ ಆಯಿತು, ಡ್ರಾಪ್ ಆದ್ರೂ ಕೂಡ ಈ ಸತಿ ಶಿಕ್ಷಕರು, ಅಡ್ಮಿನಿಸ್ಟ್ರೇಷನ್, ನಮ್ಮ ಡಿಪಾರ್ಟ್ಮೆಂಟು, ಮಾನ್ಯ ಮುಖ್ಯಮಂತ್ರಿಗಳು ರೆಗ್ಯುಲರ್ ಆಗಿ ಒಂದೊಂದು ತಿಂಗಳಿಗೆ ರಿವ್ಯೂ ತಗೋತಾರೆ, ಹೆಂಗೆ ಏನು ನಡೀತಾ ಇದೆ ಅಂತ. ಯಾಕೆಂದರೆ ಮಕ್ಕಳಿಗೆ ಊಟ ಕೊಡ್ತೀವಿ, ಮೊಟ್ಟೆ ಇಲ್ಲೇ ಲಾಂಚ್ ಮಾಡಿದ್ದೀವಿ ರಾಜ್ಯದಲ್ಲಿ. ನಾವು ಫಸ್ಟ್ ಮಾಡಿದಾಗ ಬುಕ್ಸ್ ಕೊಡ್ತೀವಿ, ಎಲ್ಲ ಕೊಡ್ತೀವಿ. ಮಕ್ಕಳಿಗೆ ಎಜುಕೇಷನ್ ಕ್ವಾಲಿಟಿ ಚೆನ್ನಾಗಿ ಕೊಡಲಿಲ್ಲ ಅಂದರೆ ತಪ್ಪಾಗುತ್ತೆ ಅಂತ ಹೇಳಿ ಈಗ ಟೀಚರ್ಸ್ ಕೊರತೆಯನ್ನು ಕೂಡ ನೀಗಿಸ್ತಕ್ಕಂಥದ್ದು ಹಂತವಾಗಿ ನಾವು ಮಾಡ್ತಾ ಇದ್ವಿ. ಮುಂಚೆ ಸರ್ಕಾರದಕ್ಕಿಂತ ಹೆಚ್ಚು ಕೊಡ್ತಾ ಇದ್ವಿ ಎಲ್ಲ ಪಾಲಿಸಿ. ಇಲ್ಲ, ಟೀಚರ್ಸ್ ಕೊರತೆ ಇದ್ರೂ ಗೆಸ್ಟ್ ಟೀಚರ್ಸ್ ಇದೆ. ಇದು ಇವತ್ತಿಂದ ಅಲ್ಲಲ್ಲ, ಇದು ಬಳುವಳಿಯಾಗಿ ಬಂದ್ಬಿಟ್ಟಿದೆ. ಬಟ್ ಬಳುವಳಿಯಾಗಿ ಬಂದಿದೆ ಅಂತ ಹೇಳಿದ್ರೆ ಒಂದೇ ಸತಿಗೆ ನಾನು ಎಲ್ಲದನ್ನು 100% ಮಾಡೋಕ್ಕಲ್ಲ. ಕಲ್ಯಾಣ ಕರ್ನಾಟಕದಲ್ಲಿ ಭಾಳ ಕಮ್ಮಿ ಇತ್ತು. ಈಗ ಅಕ್ಷರ ಆವಿಷ್ಕಾರ ಅಂತ ಹೇಳಿ ಅಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬರ್ತಕ್ಕಂಥ ಫಂಡ್ಸ್ ಏನಿದೆ 25% ಕಂಪಲ್ಸರಿ ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಖರ್ಚು ಮಾಡಬೇಕು. ಇದೆಲ್ಲ ಒಳ್ಳೆ ಮೂವ್ ಇದು. ಅದ್ರ ಜೊತೆಗೆ ಶಿಕ್ಷಕರ ನೇಮಕಾತಿಯನ್ನ ಕೆಲವಣ್ಣವರೆಲ್ಲ ನಾವೆಲ್ಲ ಇದ್ವಿ. ಕಲಬುರಗಿಯಲ್ಲಿ ಏನು ಕ್ಯಾಬಿನೆಟ್ ನಡೀತು, ಅಲ್ಲಿ ಹೇಳ್ಬಿಟ್ರು 80% ಆಲ್ ಟೀಚರ್ಸ್ ಕಂಪಲ್ಸರಿ ತಗೊಳ್ಳೇಬೇಕು, ಫಿಲಪ್ ಮಾಡಿ ಅಂತ ಪರ್ಮಿಷನ್ ಕೊಟ್ಬಿಟ್ರು ಅಲ್ಲಿ ಎಲ್ಲರೂ. ಸೊ ಇಂಥ ಇದನ್ನು ತಗೊಂಡಾಗ ಗುಣಮಟ್ಟದ ಶಿಕ್ಷಣವನ್ನು ಕೊಡೋದಕ್ಕೆ ಅವಕಾಶ ಆಗುತ್ತೆ. ಸ್ಪೆಷಲ್ ಕ್ಲಾಸಸ್ ತಗೊಳ್ತಾ ಇದ್ದಾರೆ, ಫ್ರೀ ಕರೆಂಟ್ ಕೊಟ್ಟಿದ್ದೀವಿ. ಅದೇ ಟೀಚರ್ಸು ಸಾಯಂಕಾಲ ತಗೊಳ್ತಾರೆ. ಯಾರ್ಯಾರಿಗೆ ಪಾಪ ಸ್ವಲ್ಪ ಕಷ್ಟ ಇರೋರಿಗೆ, ಟ್ಯೂಷನಿಗೆ ಹೋಗೋಕ್ಕಾಗಲ್ಲ ಅಂದ ಅವ್ರಿಗೆ ಸಹಾಯ ಆಗುತ್ತೆ. ಈಗ ಈ ಮಕ್ಕಳು ಈ ಎಕ್ಸಾಮ್ ತಗೊಂಡ್ಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಹೋಗ್ಬೇಕಾ 4 ಲಕ್ಷ 5 ಲಕ್ಷ ಎಲ್ಲ ಕೊಡ್ತಾ ಇದ್ರು. ಇಡೀ ದೇಶದಲ್ಲಿ ಫಸ್ಟ್ ರಾಜ್ಯ ಮಾನ್ಯ ಮುಖ್ಯಮಂತ್ರಿಗಳು ಬಜೆಟಲ್ಲಿ ಅನೌನ್ಸ್ ಮಾಡಿದ್ರು, CET ನೀಟ್ ಎಕ್ಸಾಮ್ನ ಕೋಚಿಂಗ್ನ 25,000 ಮಕ್ಕಳಿಗೆ ಕೊಡ್ತಾ ಇದ್ರು. ನಮ್ಮ ಮಕ್ಕಳನ್ನ ಏನಾದ್ರು CET ಇದಕ್ಕೆ ಕಳಿಸ್ಬೇಕಂದ್ರೆ 3 ರಿಂದ 10 ಲಕ್ಷವರೆಗೂ ಕೊಡ್ತಾರೆ, ಹೌದಾ? ಆದರೆ 25,000 ಮಕ್ಕಳಿಗೆ ಇವತ್ತು ನಮ್ಮ ಸರ್ಕಾರ, ಮಾನ್ಯ ಸಿದ್ದರಾಮಯ್ಯ ಅವರು ಸರ್ಕಾರ ಇವತ್ತು ಬಜೆಟಲ್ಲಿ ಘೋಷಣೆ ಮಾಡಿ ಅದನ್ನ ಅನುಷ್ಠಾನನೂ ಮಾಡಿ 25,000 ಮಕ್ಕಳು ಬೆಳಗ್ಗೆ 9 ರಿಂದ 10, ಮಧ್ಯಾಹ್ನ 3 ರಿಂದ 4 ಈಗ ಟ್ರೈನಿಂಗ್ ತಗೋತಾ ಇದ್ದಾರೆ. ಇದೆಲ್ಲ ಒಳ್ಳೆ ಕೆಲಸ. ನಮ್ಮ ಅಧ್ಯಕ್ಷರವರು
ಅಧ್ಯಕ್ಷರ ಬಗ್ಗೆನೇ ಟೀಕೆ ಮಾಡ್ತೀರಲ್ಲ ಸರ್, ಈಗ ಶಿವರಾತ್ರಿ ಹೋಗಿ ಬಂದಿರೋದಕ್ಕೆ. ನಾನು ತುಂಬಾ ಚಿಕ್ಕೊಂಡ್ರಿ, ಸ್ಕೂಲಿಗೆ ಸೇರಿಸಿದ್ದಾರೆ, ಕಾಲೇಜಿಗೆ ಸೇರಿಸಿದ್ದಾರೆ, ನಾವೆಲ್ಲ ಮಾತಾಡೋಗಿಲ್ಲ. ಖಾರ್ಗೆ ಸಾಹೇಬ್ರು ಹೇಳ್ಬಿಟ್ಟಿದ್ದಾರೆ ಬಾಯಿ ಮುಚ್ಕೊಂಡು ಕೆಲಸ ಮಾಡಿ ಅಂತ, ಅದಷ್ಟೇ ಗೊತ್ತು ನನಗೆ. ಬೇರೆ ಸಚಿವರು ಮಾತಾಡ್ತಾರೆ, ನನಗೆ ಮಾತಾಡಕ್ಕೆ ಅದು ಅಧಿಕಾರನೇ ಇಲ್ಲ ನನಗೆ. ಸರ್ ಅಧ್ಯಕ್ಷ ಹೇಳಿದ್ಮೇಲೂ ಕೂಡ ನೀವು ನನಗೆ ಇಲ್ಲೇ ಇಲ್ಲ, ಪ್ರಶ್ನೆನೇ ಇಲ್ಲ. ಬಾಯಿ ಮುಚ್ಕೊಂಡಿರು ಅಂತ ಹೇಳಿದ ಅವ್ರು, ನಮ್ಮ ಹಿರಿಯರು. ಅವ್ರು ಎಲ್ಲ ಸಚಿವರು ಪಾಲನೆ ಮಾಡ್ತಿಲ್ಲ ಸರ್, ಹಾಗಾದ್ರೆ ಎಲ್ಲ ಸಚಿವರು ಪಾಲನೆ ಮಾಡ್ತಾ ಇಲ್ಲ. ನಾನು ಅದಕ್ಕೆಲ್ಲ ಏನಿಲ್ಲ. ಮಕ್ಕಳು ಯಾರು ನಾನು ಹೇಳ್ತಿಲ್ಲ, ಇದಕ್ಕೆಲ್ಲ ನಾನು ನಿಮ್ಮ ಹತ್ರ ಸಿಕ್ಕಾಕೊಳ್ಳೋದು ಇಲ್ಲ, ನಾನು ಮಾತಾಡೋದು ಇಲ್ಲ, ನೀವು ಕೇಳಕ್ಕೆ ಹೋಗ್ಬೇಡಿ. ಎಲ್ಲರೂ ಫ್ರೆಂಡ್ಸ್ ಇರ್ತಾರೆ, ಬರೋರು ಬರ್ತಾರೆ, ಬಂದ್ರೆ ಇಲ್ಲ ಹಂಗೇನಿಲ್ಲ. ಕೆಲವರೆಲ್ಲ ಸ್ನೇಹಿತರು ಕರಿತಾ ಇರ್ತೀವಿ, ಬನ್ನಿ ಎಲ್ಲ ಸರ್ಕಾರ ಚೆನ್ನಾಗಿ ಒಳ್ಳೆ ಕೆಲಸ ಮಾಡ್ತಾ ಇದೆ. ನಿಮ್ಮ ಲೀಡರ್ಸ್ ಮನೆಯಲ್ಲೂ ಕೂಡ ಗ್ಯಾರಂಟಿ ಸಿದ್ದರಾಮಯ್ಯ ಅವ್ರದ್ದು ಚೆನ್ನಾಗಿ ವರ್ಕೌಟ್ ಆಗ್ತಾ ಇದೆ. ಮನೆ ನಿಮ್ಮ ಬೆಳಕಾಗಿರೋದು ಸಿದ್ದರಾಮಯ್ಯ ಅವರಿಂದ 2,000 ರೂಪಾಯಿ ಕೊಡ್ತಾ ಇದೀವಿ, ಮಾತು ಕೊಟ್ಟಂಗೆ ಉಳಿಸ್ಕೊಂಡಿದೀವಿ. ಇಂಥ ಸರ್ಕಾರನ ಶಕ್ತಿ ಕೊಡ್ರಿ ಅಂತೇಳಿ ಬರೀ ಅವರಿಗೆಲ್ಲ ಸಿಕ್ಕವರಿಗೆಲ್ಲ ಕೊಡ್ತೀನಿ, ನಿಮ್ಮ ಮಾಧ್ಯಮ ಮೂಲಕ ಎಲ್ಲರಿಗೂ ಕೊಡ್ತೀನಿ. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.